ಹಲೋ ಫ್ರೆಂಡ್, ಪಿ ಯು ಸಿ ರಿಸಲ್ಟ್ ಬಂತು. ಇಡೀ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೀ ಕಂಗ್ರ್ಯಾಚುಲೇಷನ್ಸ್. ಅವಾಗೆಲ್ಲ ನನಗೆ ಪ್ರಶ್ನೆ ಮೂಡಿದ್ದು, ಪಿ ಯು ಸಿ ಅನ್ನೋದು ನಿಜವಾಗಿಯೂ ಬದುಕಿನ ದಿಕ್ಸೂಚಿನ, ಅಷ್ಟೊಂದು ಮಹತ್ವದ ಅಂತ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಸುಮಾರು 25 ವರ್ಷಗಳ ಹಿಂದಿನಿಂದನೂ ನಾನು ಕಾಡ್ತಾ ಇರುವ ಪ್ರಶ್ನೆ. ಯಾಕೆ ಗೊತ್ತಾ, ನಾನು ಒಂದು ಪುಟ್ಟ ಹಳ್ಳಿಯಲ್ಲಿ ಚಿಮ್ನಿ ದೀಪದಲ್ಲಿ ಮನೆ ಕೆಲಸ ಮಾಡಿಕೊಂಡು, ಕೊಟ್ಟಿಗೆ ಕೆಲಸ ಮಾಡಿಕೊಂಡು, ರೇಷ್ಮೆ ಬೆಳೆಗಳನ್ನ ನೋಡಿಕೊಂಡು ಓದಿ SSLCಯಲ್ಲಿ 79.8% ಮಾರ್ಕ್ಸ್ ತಗೊಂಡು ಸ್ಕೂಲಿಗೆ ಫಸ್ಟ್ ಬಂದೆ. ಆಗಿನ ಕಾಲದಲ್ಲಿ ಅದು ದೊಡ್ಡ ಮಾರ್ಕ್ಸ್. ಆದರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ ನನಗೆ ಹೈಸ್ಕೂಲು ಸ್ವಲ್ಪ ಕಷ್ಟ ಆಯಿತು. ಆದರೆ ಪಿ ಯು ಸಿಗೆ ಬರುವ ಹೊತ್ತಿಗೆ ಎಲ್ಲರೂ ವಿಜ್ಞಾನ ತಗೋ, ನೀನು ಚೆನ್ನಾಗಿ ಅಂಕ ತಗೊಂಡಿದ್ಯಾ, ನೀನು ಸೈನ್ಸ್ ಓದಬೇಕು ಅಂತ ಫೋರ್ಸ್ ಮಾಡಿದ್ರು. ಆದರೆ ನನಗೆ ನನ್ನ ಮಿತಿಗಳು ಗೊತ್ತಿತ್ತು. ಯಾವಾಗಲೂ ಕನಸು ಕಾಣುವಾಗ, ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳುವಾಗ, ಹಾಗೆ ಆಸೆ ಪಡುವಾಗ ನಮ್ಮ ಮಿತಿಗಳ ಬಗ್ಗೆ ತುಂಬ ಸ್ಪಷ್ಟತೆ ಇರಬೇಕು. ಒಂದು ಗುರಿಯನ್ನು ಇಟ್ಕೊಳ್ಳುವಾಗ ನಮ್ಮ ಇತಿಮಿತಿಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ಹಾಗೆ ನನಗೂ ಇತ್ತು. ಆದ್ದರಿಂದ ನಾನು ಹುಬ್ಳಿ ಬಿಟ್ಟು ಬೆಂಗಳೂರಿಗೆ ಬಂದೆ. ಇವಾಗ ಪ್ರಶ್ನೆ ಇದ್ದಿದ್ದು ಪಿ ಯು ಸಿ ಓದೋದಲ್ಲ, ಜೀವನ ಕಟ್ಕೊಳ್ಳೋದಾಗಿತ್ತು. ಆದ್ದರಿಂದ ನಮ್ಮ ಉಪಾಧ್ಯಾಯರ ಸಲಹೆ ಮೇರೆಗೆ ನಾನು ಡಿಪ್ಲೊಮಾ ತಗೊಂಡೆ. ಆನಂತರ ನನ್ನ ತಂಗಿ ತಮ್ಮನ ನಾನು ಪಿ ಯು ಸಿನ ಓದಿಸಿದೆ. ಈ ರೆಕ್ಕೆಗಳಿದಾವಲ್ಲ, ಆ ರೆಕ್ಕೆಗಳು ಆಕಾಶವನ್ನ ತಲುಪಬೇಕು ಅಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ ಪ್ರತಿಭೆ ಮತ್ತೆ ಇಚ್ಛಾಶಕ್ತಿ ಬಹಳ ಮುಖ್ಯ. ಅವಾಗ ಮಾತ್ರ ಆತ ತನ್ನ ಹಾರ್ಡ್ ವರ್ಕ್ ಅನ್ನೋದನ್ನ ಹಾಕ್ಬಿಟ್ಟು ಆಕಾಶಕ್ಕೆ ಏರ್ಬೋದು, ಹಾರ್ಬೋದು. ತುಂಬ ಸರಿ ಏನಾಗುತ್ತೆ, ಈ ಗ್ರಾಮೀಣ ಸಂದರ್ಭದಲ್ಲಿ ಮಕ್ಕಳಿಗೆ ಬಹಳಷ್ಟು ಜವಾಬ್ದಾರಿಗಳಿರ್ತವೆ, ಹಾಗೆ ಒತ್ತಡಗಳಿರ್ತವೆ, ನಿರೀಕ್ಷೆಗಳಿರ್ತವೆ. ಇದೆಲ್ಲ ಭಾರವನ್ನ ಹೊತ್ತು ಆ ಪ್ರತಿಭೆ ಮತ್ತೆ ಇಚ್ಛಾಶಕ್ತಿಯ ರೆಕ್ಕೆಗಳೊಂದಿಗೆ ಹಾರೋದು ಅಷ್ಟು ಸುಲಭದ ಮಾತಲ್ಲ. ಜೊತೆಗೆ ಹೊರಗಡೆ ಕೂಡ ಕೃತಕವಾದಂತಹ ಆಕಾಶದಲ್ಲೂ ಒತ್ತಡಗಳಿರ್ತವೆ. ಹಾಗಾಗಿ ಒಳ ಹೊರಗಿನ ಒತ್ತಡದಲ್ಲಿ ಆ ವಿದ್ಯಾರ್ಥಿ ಪಿ ಯು ಸಿ ಸೈನ್ಸ್ ಓದೋದು ಸುಲಭದ ಮಾತು ಅಲ್ಲ. ಅದಕ್ಕೆ ನಾನು ನನ್ನ ತಂಗಿ ತಮ್ಮನ್ನ ಓದಿಸುವ ಅಥವಾ ಅವರಿಗೆ ಆಕಾಶವನ್ನ ಸ್ವಲ್ಪ ಹಗುರ ಮಾಡುವ ಯತ್ನ ಮಾಡಿದೆ. ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು. ಆಗೆಲ್ಲ ನನಗೆ ಅನಿಸೋದು, ನಾನು ಪಿ ಯು ಸಿ ಮಾಡಬೇಕಾಗಿತ್ತಾ, ಪಿ ಯು ಸಿ ಮಾಡದೆ ತಪ್ಪಾಗೋಯ್ತಾ, ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಆದರೆ ನನ್ನ ಒಳಗಿನ ಅಂತರಂಗ ಹೇಳುತ್ತೆ, ಇಲ್ಲ, ನೀನು ಮಾಡಿದ್ದು ಆ ಹೊತ್ತಿಗೆ ಆ ನಿಟ್ಟಿನಲ್ಲಿ ಸರಿಯಾಗಿತ್ತು. ಬದುಕು ಪಿ ಯು ಸಿಗಿಂತ ದೊಡ್ಡದು. ಅಂಕಗಳಿಗಿಂತ ನಮ್ಮೊಳಗಡೆ ಇರುವ ಸ್ಪಷ್ಟತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆದ್ದರಿಂದ ನನ್ನ ಪಿ ಯು ಸಿ ವಿದ್ಯಾರ್ಥಿಗಳೇ, ಹಾಗೆ ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರೇ, ಮಕ್ಕಳಿಗೆ ಅಂಕಗಳು ಕಡಿಮೆ ಬಂದರೆ ಕುಗ್ಲೂ ಬೇಡಿ. ಪಿ ಯು ಸಿಗಿಂತ ಅಂಕಗಳಿಗಿಂತ ಬದುಕು ದೊಡ್ಡದು. ಹಾಗೆ ನಿಮ್ಮಲ್ಲಿರುವ ಸ್ಪಷ್ಟತೆ, ನಿಮ್ಮೊಳಗಡೆ ಒಂದು ಅವಲೋಕನ ನಿಮ್ಮನ್ನು ಹೊಸ ಹೊಸ ಸಾಧ್ಯತೆಗಳಿಗೆ, ಹೊಸ ಹೊಸ ಗುರಿಗಳೆಡೆಗೆ ಕರೆದುಕೊಂಡು ಹೋಗುತ್ತೆ. ಅದನ್ನು ಕಂಡುಕೊಂಡು ನಿಮ್ಮ ಆಕಾಶದತ್ತ ನಿಮ್ಮ ಹೊಸ ರೆಕ್ಕೆಗಳನ್ನು ಕಟ್ಕೊಂಡು ಹಾರಿ ಅಂತ ಆಶಿಸ್ತೀನಿ. ಇದು ನನ್ನ ಅಭಿವ್ಯಕ್ತಿ. ನಾನು ಶೀಲಾ ಭಟ್. ಇಲ್ಲಿವರೆಗೆ ನನ್ನ ಈ ಪ್ರಯಾಣದಲ್ಲಿ ಜೊತೆಗಿರುವಂತಹ ತಮಗೆ ಧನ್ಯವಾದಗಳು. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಜೊತೆಯಾಗಿರ್ತೀರಲ್ಲ. ನಮಸ್ಕಾರ.